ನಮಸ್ತೆ ವೀಕ್ಷಕರೇ, ಲಾಸ್ಟ್ ವಿಡಿಯೋದಲ್ಲಿ ನಾವು ಆದಿಂದ ಊ ತನಕ ಹೇಗೆ ಬರೆಯುವುದಂತ ನೋಡಿದ್ವಿ. ಇವತ್ತು ಮುಂದಿನ ಅಕ್ಷರಗಳು ರು, ಎ, ಐ, ಓ, ಔ, ಅಹ ಇದನ್ನ ಹೇಗೆ ಬರೆಯುವುದಂತ ಈ ವಿಡಿಯೋದಲ್ಲಿ ನೋಡುವ. ಇಲ್ಲಿ ಕೆಲವೊಂದು ಮೆಥಡ್ಸ್ ಇದೆ. ಈ ಮೆಥಡ್ಸ್ ಯೂಸ್ ಮಾಡಿ ಹೇಗೆ ಬರೆಯುವುದಂತ. ಮೊದಲನೇದು ರು. ನೆಕ್ಸ್ಟ್ ಎ. ನೆಕ್ಸ್ಟ್ ಐ. ನೆಕ್ಸ್ಟ್ ಓ. ನೆಕ್ಸ್ಟ್ ಔ. ನೆಕ್ಸ್ಟ್ ಅಹ. ವೀಕ್ಷಕರೇ, ನೀವೀಗ ನೋಡಿದ್ದೀರಲ್ಲ, ಈ ಆದಿಂದ ಅಹವರೆಗಿನ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಇದರಲ್ಲಿ ಟೋಟಲ್ 15 ಅಕ್ಷರಗಳಿವೆ. ಇದಕ್ಕೆ ನಾವು ಸ್ವರಗಳು. ಇಂಗ್ಲಿಷಲ್ಲಿ ನಾವಿದಕ್ಕೆ ವೋವಲ್ಸ್ ಅಂತ ಹೇಳ್ತೀವಿ. ವೋವಲ್ಸ್ ಅಂದ್ರೆ ಸ್ವರಗಳು. ಆದಿಂದ ಅಹವರೆಗಿನ ಅಕ್ಷರಗಳಿಗೆ ನಾವು ಸ್ವರಗಳು ಅಂತ ಹೇಳ್ತೀವಿ. ಈಗ ಮೊದಲಿನ ವಿಡಿಯೋದಲ್ಲಿ ಬರೆದಂತ ಸ್ವರಗಳು ಮತ್ತು ಈಗಿನ ವಿಡಿಯೋದಲ್ಲಿ ಬರೆದಂತ ಸ್ವರಗಳನ್ನ ಒಟ್ಟಿಗೆ ನಾನು ನಿಮಗೆ ಹೇಗೆ ಬರೆಯುವುದಂತ ತೋರಿಸಿಕೊಡ್ತೀನಿ. ಬನ್ನಿ ನೋಡೋಣ. ಮೊದಲನೇ ಸ್ವರ ಆ. ಇ. ಈ. ಉ. ಊ. ರು. ಎ. ಐ. ಓ. ಔ. ಅಹ. ನೋಡಿ ವೀಕ್ಷಕರೇ, ಇಲ್ಲಿರುವಂತಹ 15 ಸ್ವರಗಳನ್ನ ನಿಮಗೆ ಬರೀಲಿಕ್ಕೆ ಕಷ್ಟವಾದರೆ ನಾನು ನಿಮಗೆ ಕೆಲವೊಂದು ಶೇಪ್ಸ್ ಗಳನ್ನ ಹೇಳಿಕೊಡುತ್ತೇನೆ. ಈ ಶೇಪ್ಸ್ ಈ ಉಲ್ಟಾ ಬರೆದಂತ 3, 0, ಯು, ಹೀಗೆ ಕ್ವಶನ್ ಮಾರ್ಕ್, ಈ ಅಕ್ಷರಗಳಿಂದ ನಾವು ಆ, ಇ, ಉ, ರು, ಎ, ಐ, ಓ, ಔ, ಅಹ ಇಷ್ಟು ಅಕ್ಷರಗಳನ್ನು ನಾವು ಈ ಒಂದು ಮೆಥಡ್ ಅಲ್ಲಿ ನಾವು ಬರೀಲಿಕ್ಕೆ ಸಾಧ್ಯವಾಗುತ್ತದೆ. ವೀಕ್ಷಕರೇ, ನಿಮಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮೂಲಕ ನನಗೆ ಕೇಳಬಹುದು. ನನ್ನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.